Está temblando, hijo. Está temblando, hijo. Está temblando, hijo. Está temblando, hijo. ಭೂಕಂಪನಕ್ಕೆ 10,000ದಿಂದ 1,00,000 ಜನರು ಬಲಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸಮುದ್ರದ 13 ಕಿಲೋಮೀಟರ್ ಆಳದಲ್ಲಿ ಕಂಪಿಸಿದೆ ಭೂಮಿ. ಈ ಬೆನ್ನಲ್ಲೇ ಕೆರಿಬಿಯನ್ ಭಾಗದಲ್ಲಿ ಸುನಾಮಿ ಎಚ್ಚರಿಕೆ ಕರೆಗಂಟೆ ನೀಡಲಾಗಿದೆ. 2 ಭೂಕಂಪನದ ಬೆನ್ನಲ್ಲೇ ವೆನೆಜುವೆಲಾದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಪ್ರಮುಖ ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡಿ ಆದೇಶವನ್ನ ನೀಡಲಾಗಿದೆ. 2 ಬಾರಿ ಒಟ್ಟೊಟ್ಟಿಗೆ ಕೆಲವೇ ಕ್ಷಣಗಳ ಅಂತರದಲ್ಲಿ 2 ಬಾರಿ ಭೂಕಂಪನ ಆಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ನೋಡ್ತಾ ಇದ್ದ ಹಾಗೆ ಕೆಳಗಡೆ ಬಿದ್ದಿದೆ. ಅದರ ಅಡಿಯಲ್ಲಿ ಬಹಳಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ. ಸಾವನ್ನಪ್ಪಿರುವಂತಹ ಶಂಕೆ, ತೀವ್ರ ಗಾಯವಾಗಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡಿ ಆದೇಶವನ್ನ ನೀಡಲಾಗಿದೆ. ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು. ಏನಾಗುತ್ತೆ, ಯಾವುದೇ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸೂಚನೆಯನ್ನ ಜನರಿಗೆ ನೀಡಲಾಗಿದೆ. ಭೂಕಂಪನ ಯಾಕೆ ಆಗುತ್ತೆ? ಭೂಮಿಯ ಒಡಲನ್ನ ತೋಡ್ತಾ ಹೋಗಿ ಈ ತರ ಗಗನಚುಂಬಿ ಕಟ್ಟಡಗಳು ಏನು ಕಾಣಿಸ್ತಾ ಇದೆ ವೆನೆಜುವೆಲಾದಲ್ಲಿ. ಸೊ ಎಲ್ಲೆಲ್ಲೂ ಕೂಡ ದೊಡ್ಡ ದೊಡ್ಡ ಕಟ್ಟಡಗಳು ಭೂಮಿಯ ಒಡಲನ್ನ ತೋಡ್ತಾ ಹೋಗ್ತಿದ್ದ ಹಾಗೆ ಭೂಮಿ ಕೂಡ ಶೇಕ್ ಆಗುತ್ತೆ. ನಾವು ಭೂಮಿನ ಶೇಕ್ ಮಾಡಿದಷ್ಟು ಭೂಮಿ ನಮ್ಮನ್ನ ಶೇಕ್ ಮಾಡುತ್ತೆ. ನಮ್ಮ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಭೂಮಿಯ ಗರ್ಭಕ್ಕೆ ಕೈ ಹಾಕ್ತಾ ಹೋದಂತೆ ಅದೇನಾಗುತ್ತೆ, ಅದು ನಮ್ಮನ್ನ ನೆಲಸಮ ಮಾಡಿಬಿಡುತ್ತೆ. ಅದಕ್ಕೆ ಕಾರಣವಾಗ್ತಾ ಇರುವಂಥದ್ದು ನೋಡಿ, ಈ ಒಂದು ಘಟನೆಗಳು ಸಾಕ್ಷಿ ಆಗ್ತಾ ಇದೆ. ವೆನೆಜುವೆಲಾದಲ್ಲಿ ಕೆಲವೇ ಕ್ಷಣಗಳ ಅಂತರದಲ್ಲಿ 2 ಬಾರಿ, 1 ಬಾರಿ ಅಲ್ಲ 2 ಬಾರಿ ಭೂಮಿ ಕಂಪಿಸುತ್ತೆ. ಲಕ್ಷಾಂತರ ಜನ ಸಾವನ್ನಪ್ಪುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸಾವಿರಾರು ಜನ ಭೂಮಿಯ ಒಡಲಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು ಏನು ನೆಲಸಮ ಆಗಿದೆ ಅದರ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ತೀವ್ರ ತೆರನಾದಂತಹ ಗಂಭೀರವಾದಂತಹ ಗಾಯಗಳಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸೊ ಈ ಸಂಬಂಧವಾಗಿ ಸರ್ಕಾರ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಯಾವುದೇ ಕ್ಷಣ ಏನು ಬೇಕಾದರೂ ಆಗುತ್ತೆ. ಸೊ ಎಚ್ಚರಿಕೆಯಿಂದ ಇರಿ. ದೊಡ್ಡ ದೊಡ್ಡ ಕಟ್ಟಡಗಳು ಅಥವಾ ಮಾಲ್ಗಳಲ್ಲಿ ಇದ್ದವರು ಹೊರಗಡೆ ಬಂದ್ಬಿಡ್ತಾರೆ ಭೂಕಂಪನ ಆದ ತಕ್ಷಣ. ಯಾಕಂತಂದ್ರೆ ಸಾವು ನೋವಿನ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಕಟ್ಟಡಗಳು ಎಲ್ಲ ಮೈ ಮೇಲೆ ಬಿದ್ದು ಬಿಡುತ್ತೆ. ಅದು ಬಿದ್ದರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಕಾರಣವಾಗಿ ಅದಕ್ಕೆ ಭೂಕಂಪನ ಆದಾಗ ಹೊರಗಡೆ ಕರ್ಕೊಂಡ್ಬರೋದು. Está temblando, hijo.